ಎಲ್ಲರೂ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ರೆ ಈ ಕಡೆ ಕೋಲಾರ ಟಿಕೆಟ್ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತಲೆ ಕೆಡಿಸಿಕೊಂಡಿದ್ದಾರೆ. ಕೋಲಾರದಲ್ಲಿ ಇನ್ನೇನೆಲ್ಲ ಮುಗಿದಿದೆ, ಅಧಿಕೃತ ಘೋಷಣೆ ಮಾಡೋದೊಂದೇ ಬಾಕಿ ಅನ್ನುವಂಥ ಸಂದರ್ಭದಲ್ಲಿ ಎದ್ದಂತ ಅಸಮಾಧಾನ ಸದ್ಯ ಕಾಂಗ್ರೆಸ್ನ ನಿದ್ದೆಗೆಡಿಸ್ತಾ ಇದ್ರೆ ಅಸಮಾಧಾನಿತರನ್ನ, ಅದರಲ್ಲೂ ಟಿಕೆಟ್ ಮಿಸ್ ಆಗುವ ಸಾಧ್ಯತೆ ಇರುವಂತಹ ಚಿಕ್ಕಪೆದ್ದಣ್ಣ ಅವರಿಗೆ ಎಚ್.ಡಿ. ಕುಮಾರಸ್ವಾಮಿ ಗಾಳ ಹಾಕಿದ್ದಾರೆ. ಟಿಕೆಟ್ ಒಂದು ವೇಳೆ ಕೈ ತಪ್ಪಿದ್ರೆ ಜೆಡಿಎಸ್ನಿಂದ ಚಿಕ್ಕಪೆದ್ದಣ್ಣನನ್ನ ಅಖಾಡಕ್ಕಿಳಿಸುವ ಸಿದ್ಧತೆಗಳಾದಂಗೆ ಕಾಣ್ತಾ ಇದೆ. ರಮೇಶ್ ಕುಮಾರ್ ಬಣದ ವಿರುದ್ಧ ಚಿಕ್ಕಪೆದ್ದಣ್ಣ ಸೆಡ್ ಹೊಡಿತಿದ್ದಾರೆ. ನೀವು ಟಿಕೆಟ್ ಕೊಡ್ತಿರೋ ಬಿಡ್ತಿರೋ, ನಾನಂತೂ ಇಲ್ಲಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಅವ್ರು ಗೌರ್ಮೆಂಟ್ ಅಫಿಷಿಯಲ್ ಕೂಡ ಆಗಿದ್ರು, ಅವ್ರ ರಿಸೈನ್ ಕೂಡ ಮಾಡಾಗಿದೆ. ಹಾಗಾಗಿ ಒಂದು ವೇಳೆ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ಮಿಸ್ ಆಯಿತು ಅಂತಂದ್ರೆ ಅವರನ್ನ ಜೆಡಿಎಸ್ನಿಂದ ಕಣಕ್ಕಿಳಿಸೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಕೆ.ಎಚ್. ಮುನಿಯಪ್ಪನವ್ರಿಗೂ ಎಚ್.ಡಿ. ಕುಮಾರಸ್ವಾಮಿ ಅವ್ರಿಗೂ ಒಂದೊಳ್ಳೆ ಬಾಂಧವ್ಯ ಇದೆ. ಚಿಕ್ಕಪೆದ್ದಣ್ಣ ಅವರ ಜೊತೆ ಕೂಡ ಸಂಪರ್ಕದಲ್ಲಿದ್ದಾರಂತೆ ಎಚ್.ಡಿ. ಕುಮಾರಸ್ವಾಮಿ. ನಿನ್ನೆ ಮಾತನಾಡೋ ಸಂದರ್ಭದಲ್ಲೂ ಕೂಡ ಕುಮಾರಸ್ವಾಮಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಕೋಲಾರದ ಕಾಂಗ್ರೆಸ್ನ ಬೆಳವಣಿಗೆಗಳು ಏನಾಗುತ್ತೆ ಅನ್ನೋದನ್ನ ಕಾಯ್ತಾ ಇದ್ದೀವಿ, ಅದರ ಮೇಲೆ ನಮ್ಮ ಟಿಕೆಟ್ ಯಾರಿಗೆ ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದನ್ನ ಘೋಷಣೆ ಮಾಡ್ತೀವಿ ಅಂತ ಕುಮಾರಸ್ವಾಮಿ ನಿನ್ನೆ ಹೇಳಿದ್ರು. ಸೊ ಕ್ಲಿಯರ್ ಆಗಿ ಅವರೇ ಹೇಳಿದ್ರು, ಇದು ಎಕ್ಸ್ಪೆಕ್ಟೇಷನ್, ಅವ್ರು ಕಾಯ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಏನಾಗುತ್ತೆ ಅನ್ನೋದನ್ನ ವೆಯ್ಟ್ ಮಾಡ್ತಿದ್ದಾರೆ. ಕಾಂಗ್ರೆಸ್ನ ನಿರ್ಧಾರ ಮತ್ತು ಕಾಂಗ್ರೆಸ್ನ ನಡೆಯ ನಂತರ ಜೆಡಿಎಸ್ ಏನು ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡುತ್ತೆ ಅನ್ನೋದನ್ನು ನಿನ್ನೆಯೇ ಕುಮಾರಸ್ವಾಮಿ ಬಹಳ ಸ್ಪಷ್ಟವಾಗಿ ಹೇಳಿದರು. ಆ ಪ್ರಕಾರವಾಗಿ ಚಿಕ್ಕಪೆದ್ದಣ್ಣ ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಸಂಪರ್ಕದಲ್ಲಿದ್ದಾರೆ. ಒಂದು ವೇಳೆ ಇಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಕೈ ತಪ್ಪಿದ್ದೇ ಹೌದಾದರೆ ಚಿಕ್ಕಪೆದ್ದಣ್ಣ ಅವರಿಗೆ ಜೆಡಿಎಸ್ ಮುಖಾಂತರ ಕಣಕ್ಕಿಳಿಸುವ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಕೆ.ಎಚ್. ಮುನಿಯಪ್ಪನವರು ಕೂಡ ಅದಕ್ಕೆ ಸಪೋರ್ಟ್ ಮಾಡೋ ಸಾಧ್ಯತೆ ಇದೆ. ಯಾಕಂದರೆ ಕಾಂಗ್ರೆಸ್ನ ನಾಯಕರ ವಿರುದ್ಧ ಅವ್ರಿಗೊಂದು ನೋವಿದೆ, ಕೋಪ ಇದೆ, ಅವೆಲ್ಲವನ್ನ ಈ ರೀತಿ ತೀರಿಸ್ಕೋಬಹುದು. ಆನಂದ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಆನಂದ್, ಏನಿದೆ ಲೆಕ್ಕಾಚಾರ ಕುಮಾರಸ್ವಾಮಿ ಅವರದು? ಕಾದ್ ನೋಡೋ ತಂತ್ರಕ್ಕೆ ಮೊರೆ ಹೋಗಿದ್ದು ಇದಕ್ಕೇನಾ? ಚಿಕ್ಕಪೆದ್ದಣ್ಣ ಜೆಡಿಎಸ್ನಿಂದ ಅಭ್ಯರ್ಥಿ ಆಗತಾರ? ಆನಂದ್, ಖಂಡಿತವಾಗ್ಲೂ ಪ್ರಣೋತ್, ಕೋಲಾರ ಕಾಂಗ್ರೆಸ್ ಟಿಕೆಟ್ ಕಗ್ಗಂಟು ಬಹಳ ದಿನಗಳಿಂದಲೂ ಕೂಡ ಕಗ್ಗಂಟಾಗೆ ಉಳಿದಿರ್ತಕ್ಕಂಥದ್ದು. ಈ ಕಡೆ ಕೆ.ಎಚ್. ಮುನಿಯಪ್ಪ ಅವರು ತಮ್ಮ ಅಳಿಯನಿಗೆ ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟ ನಡೆತಿದ್ದಾರೆ. ಆದರೆ ರಮೇಶ್ ಕುಮಾರ್, ಕೊತ್ತೂರು ಮಂಜುನಾಥ್, ನಂಜೇಗೌಡ, ಈ ಕಡೆ ನಾರಾಯಣ ಸ್ವಾಮಿ, ಹಾಗೆ MLCಗಳಾದಂಥ ನಜೀರ್ ಅಹಮದ್, ಅನಿಲ್ ಕುಮಾರ್, ಇವರೆಲ್ಲರೂ ಕೂಡ ಕೆ.ಎಚ್. ಮುನಿಯಪ್ಪ ಅವರ ಫ್ಯಾಮಿಲಿಗೆ ಟಿಕೆಟ್ ಕೊಡಲೇಬಾರ್ದು ಅಂತ ಬಹಳಷ್ಟು ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ CM DCM ಅವರು ಕೂಡ ಕೆ.ಎಚ್. ಮುನಿಯಪ್ಪ ಅವರ ಮನವೊಲಿಕೆಗೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸುರ್ಜೇವಾಲಾ ಅವರು ಕೂಡ ತಮ್ಮ ಫ್ಯಾಮಿಲಿ ಬಿಟ್ಟು ಬೇರೆಯವರ ಹೆಸರನ್ನ ಶಿಫಾರಸು ಮಾಡಿ ಅಂತ ಕೆ.ಎಚ್. ಮುನಿಯಪ್ಪ ಅವ್ರಿಗೂ ಕೂಡ ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಕೆ.ಎಚ್. ಮುನಿಯಪ್ಪ ಅವರು ಯಾವುದೇ ಕಾರಣಕ್ಕೂ ನಾನು ನನ್ನ ಪಟ್ಟೆಲ್ಲ ಸಡಿಲಿಕೆ ಮಾಡೋದಿಲ್ಲ, ನನ್ನ ಸ್ಟ್ಯಾಂಡ್ಗೆ ನಾನು ಬದ್ಧವಾಗಿರ್ತೀನಿ, ನಮ್ಮ ಕುಟುಂಬಕ್ಕೆ ಕೊಡಲೇಬೇಕು ಅನ್ನೋ ಒಂದು ಡಿಮ್ಯಾಂಡನ್ನು ಇಟ್ಟಿರ್ತಕ್ಕಂಥದ್ದು. ಹೀಗಾಗಿ ಕಾಂಗ್ರೆಸ್ ನಾಯಕರು ಕೂಡ ಒಂದು ರೀತಿ ಅವ್ರಿಗೂ ಕೂಡ ಟಿಕೆಟ್ ಆಯ್ಕೆ ವಿಚಾರ ಬಹಳಷ್ಟು ಒಂದು ಕಗ್ಗಂಟಾಗಿರ್ತಕ್ಕಂಥದ್ದು. ಈ ಮಧ್ಯೆ ಇವರ ಕೆ.ಎಚ್. ಮುನಿಯಪ್ಪ ಅವರ ಹಳೆಯ ಚಿಕ್ಕಪೆದ್ದಣ್ಣ ಅವರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಗಾಳ ಹಾಕಿದ್ದಾರೆ. ಈಗಾಗಲೇ ಅಲ್ಲಿ ಕೋಲಾರ JDS ಪಾಲಿಗೆ ಬಂದಿರತಕ್ಕಂಥದ್ದು. ಅಲ್ಲಿ ಮಲ್ಲೇಶ್ ಬಾಬು ಸ್ಥಳೀಯ ಮುಖಂಡರನ್ನ ಅಲ್ಲೇ ನಿಲ್ಲಿಸಬೇಕು ಅಂತ JDS ನಾಯಕರು ತೀರ್ಮಾನವನ್ನು ಮಾಡಿಕೊಂಡಿದ್ರು. ಆದರೆ ಕೋಲಾರ ಟಿಕೆಟ್ ಯಾವಾಗ ಈ ರೀತಿ ಒಂದು ಜಟಾಪಟಿ ಶುರುವಾಯಿತೋ ಆಗ ಚಿಕ್ಕಪೆದ್ದಣ್ಣ ಅವರನ್ನ ಪಕ್ಷಕ್ಕೆ ಸೆಳೀತಕ್ಕಂಥ ಒಂದು ಪ್ರಯತ್ನವನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಕಾಂಗ್ರೆಸ್ನಿಂದ ಒಂದು ಟಿಕೆಟ್ ಸಿಗದೇ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಆಗ ಚಿಕ್ಕಪೆದ್ದಣ್ಣ ಅವರು JDSನಿಂದ ಸ್ಪರ್ಧೆ ಮಾಡ್ತಕ್ಕಂಥದ್ದು ಬಹುತೇಕ ಖಚಿತ ಆಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಜೊತೆನೂ ಕೂಡ ಮುನಿಯಪ್ಪ ಹಾಗೆ ಅವರ ಆಪ್ತರು ಸಂಪರ್ಕದಲ್ಲಿರ್ತಕ್ಕಂಥದ್ದು. ಮತ್ತೊಂದು ಕಡೆ ದೇವೇಗೌಡರು ಹಾಗೆ ಕುಮಾರಸ್ವಾಮಿ ಜೊತೆ ಉತ್ತಮವಾದಂಥ ಬಾಂಧವ್ಯವನ್ನ ಕೆ.ಎಚ್. ಮುನಿಯಪ್ಪ ಅವರು ಇಟ್ಕೊಂಡಿದ್ದಾರೆ. ಹಾಗಾಗಿ ಪ್ರಮುಖವಾಗಿ ಕೋಲಾರದಲ್ಲಿ ಈಗಾಗಲೇ 3 JDS ಶಾಸಕರು ಇರ್ತಕ್ಕಂಥದ್ದು. ಜೊತೆಗೆ ಮುನಿಯಪ್ಪ ಅವರ ಬೆಂಬಲ ಏನಾದರೂ ಸಿಕ್ಕಿದ್ರೆ ಅಲ್ಲಿ JDS ಅಭ್ಯರ್ಥಿ ಖಂಡಿತವಾಗ್ಲೂ ಗೆಲ್ತಾರೆ. ಹಾಗಾಗಿ ಒಂದು ಕಡೆ ಕೆ.ಎಚ್. ಮುನಿಯಪ್ಪ ಅವರು ಹೈಕಮಾಂಡ್ಗೂ ಕೂಡ ಸೆಡ್ಡು ಹೊಡೆಯೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇವರ ಒಂದು ರಾಜೀನಾಮೆ ತಂತ್ರಕ್ಕೆ ಯಾವುದೇ ರೀತಿಯ ಒಂದು ಮನ್ನಣೆಯನ್ನು ನಾನು ಕೊಡೋದಿಲ್ಲ ಅನ್ನೊಂದು ಸ್ಪಷ್ಟವಾದಂಥ ಸಂದೇಶವನ್ನು ಕೂಡ ಈ ಮೂಲಕ ಕೆ.ಎಚ್. ಮುನಿಯಪ್ಪ ಅವರು ರವಾನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಚಿಕ್ಕಪೆದ್ದಣ್ಣ ಅವರು ಕೂಡ ಕುಮಾರಸ್ವಾಮಿ ಅವರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಬಹುತೇಕವಾಗಿ ಟಿಕೆಟ್ ಸಿಗಲಿ ಬಿಡಲಿ ನಮ್ಮ ಈ ಕಡೆ JDSನಿಂದ ಸ್ಪರ್ಧೆ ಮಾಡ್ತಕ್ಕಂಥದ್ದು ಖಚಿತ ಅನ್ನೋ ಒಂದು ಸಂದೇಶವನ್ನು ಈಗಾಗಲೇ ಚಿಕ್ಕಪೆದ್ದಣ್ಣ ಅವರು ಕೂಡ ರವಾನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಅಲ್ಲಿ ಕೆ.ಎಚ್. ಮುನಿಯಪ್ಪ ಅವರ ಆಪ್ತ ಬಳಗ ಹಾಗೆ ಎಡಗೈ ಸಮುದಾಯ ಚಿಕ್ಕಪೆದ್ದಣ್ಣ ಅವರ ಪರವಾಗಿ ನಿಂತಿರ್ತಕ್ಕಂಥದ್ದು. ಈ ಮಧ್ಯೆ
JDS ನ 3 ಶಾಸಕರು ಕೂಡ ಚಿಕ್ಕಪೆದ್ದಣ್ಣ ಅವರಿಗೆ ಸಪೋರ್ಟ್ ಮಾಡಿದ್ದೇ ಆದ್ರೆ ಅಲ್ಲಿ ಟಫ್ ಆದಂತ ಒಂದು ಫೈಟ್ ಶುರುವಾಗ್ತಕ್ಕಂಥ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ CM DCM ಅವ್ರಿಗೂ ಕೂಡ ಕೊಂಚ ತಲೆನೋವಾಗಿದೆ. ಒಂದು ವೇಳೆ ಚಿಕ್ಕಪೆದ್ದಣ್ಣ ಅವ್ರು ಏನಾದ್ರು JDS ಇಂದ ಸ್ಪರ್ಧೆ ಮಾಡಿದ್ದೇ ಆದ್ರೆ ಅಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಕ್ಕಂಥ ಒಂದು ಸಂದರ್ಭನೂ ಕೂಡ ಎದುರಾಗಬಹುದು. ಹೀಗಾಗಿ ಕೋಲಾರ ಟಿಕೆಟ್ ಆಯ್ಕೆ ವಿಚಾರವಾಗಿ ಇನ್ನೂ ಮನವೊಲಿಕೆ ಸರ್ಕಸ್ ಅನ್ನ ಮಾಡ್ತಾನೆ ಇದ್ದಾರೆ. ಸಂಜೆ ಖುದ್ದು CM ಸಿದ್ದರಾಮಯ್ಯ ಹಾಗೆ DK ಶಿವಕುಮಾರ್ ಅವರು ಎರಡೂ ಬಣದ ನಾಯಕರನ್ನ ಸಂಧಾನ ಸಭೆಗೆ ಕರೆದಿರ್ತಕ್ಕಂಥದ್ದು. ಅಂತಿಮವಾಗಿ ಯಾರಾದ್ರೂ ಒಬ್ರು ಸೋಲಲೇಬೇಕಾಗುತ್ತೆ, ಇಲ್ಲದೆ ಇದ್ರೆ ಮತ್ತೊಬ್ರು ಬೇರೆ ಪಕ್ಷದಿಂದ ನಿಲ್ತಕ್ಕಂಥ ಒಂದು ಅನಿವಾರ್ಯತೆನೂ ಕೂಡ ನಿರ್ಮಾಣ ಆಗಬಹುದು. ಪ್ರಣೋತ್.